ಸರ್, ಇನ್ನು ನೋಡೋದಾದರೆ ಅಬೌಟ್ 2 ಇಯರ್ಸ್ ಬಗ್ಗೆ ಮಾತಾಡೋದಾದರೆ, ಹೇಗೆ ಮಕ್ಕಳಿಗೆ ಇವಾಗ 2 ಇಯರ್ಸ್ ಆಗ್ತಿದ್ದಂಗೆ ತಾಯಂದಿರು ಆ್ಯಡ್ಸಲ್ಲಿ ನೋಡ್ತಾರೆ, ಹಾರ್ಲಿಕ್ಸ್ ಕೊಡುವಂಥದ್ದಾಗಿರ್ಬೋದು, ಬೂಸ್ಟ್, ಸೊ ಅದ್ರಲ್ಲಿ ಹಾಕಿರ್ತಾರೆ ಅಬೌಟ್ 2 ಇಯರ್ಸ್ ಇದನ್ನು ಕೊಡ್ಬೋದು, ಮಕ್ಕಳಿಗೆ ಶಕ್ತಿ ಬರುತ್ತೆ ಅಂತ. ಸೊ ಈ ರೀತಿ ಒಂದು ಪೌಡರ್ಸ್ ಅಥವಾ ಏನಾದರೂ ನಾವು ಡ್ರಿಂಕ್ಸ್ ಎಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಏನು ಎಫೆಕ್ಟ್ ಆಗುತ್ತೆ ಆ್ಯಂಡ್ ಇದು ಕೊಡಬಹುದಾ? ಒಂದು ನಾವು ಪರ್ಸ್ನಲಿ ಯಾವುದೋ ಪ್ರಮೋಟ್ ಮಾಡೋದು, ಯಾವ ಬ್ರ್ಯಾಂಡ್ಸು ಇದು ಕೊಡಿ ಅದು ಕೊಡಿ ಅಂತ ಹೇಳಲ್ಲ. ಮಿಲ್ಕ್ ಅಂತೂ ಕೊಡಬೇಕು, ಬಟ್ ಅದು ಹಾಲು ಕೊಡ್ತೀರಾ ಅಂದರೆ ಹಾಲನ್ನ ದಯವಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿಬಿಡಿ. ಅದೊಂದು ಕಾನ್ಸೆಪ್ಟ್ ಇದೆ. ಮಕ್ಕಳು ತಾಯಿ ಅಂದರು ಅರ್ಧ ಲೋಟ ಹಾಲಿಗೆ ಇನ್ನು ಅರ್ಧ ಲೋಟ ನೀರು ಮಿಕ್ಸ್ ಮಾಡೋದು ಅಥವಾ ಸ್ವಲ್ಪ ಒಂದೆಷ್ಟೋ ಮಿಕ್ಸ್ ಮಾಡೋದು ಅಂತ. ಸೊ ಹಾಲಿಗೆ ನೀರು ಮಿಕ್ಸ್ ಮಾಡಬೇಕಾಗಿಲ್ಲ, ಫುಲ್ ಹಾಲೇ ಕೊಡ್ಬೋದು. ನೀವು ಯಾವುದೋ ಪ್ಯಾಕೆಟ್ ಯಾವುದೋ ಹಾಲು ಕೊಡ್ತೀರೋ ಅದು ಫುಲ್ ಕೊಡ್ಬೋದು, ಅದರಲ್ಲಿ ಮಿಕ್ಸ್ ಮಾಡಬೇಕಾಗಿಲ್ಲ. ಆ್ಯಂಡ್ ಅದಕ್ಕೆ ಆದಷ್ಟು ಸಕ್ಕರೆಯನ್ನು ಹಾಕಬೇಡಿ. ಸೊ ಅದು ಇಂಪಾರ್ಟೆಂಟ್. ಯಾಕಂದರೆ ಇವಾಗ ಯಾವುದೇ ಆದ ನೀವು XYZ ಬ್ರ್ಯಾಂಡ್ಸ್ ತೊಗೊಂಡ್ರು ಎಲ್ಲದರಲ್ಲೂ ತುಂಬಿ ಸಕ್ಕರೆ ಹಾಕಿ ತುಂಬಿಸಿರ್ತಾರೆ. ನಿಮಗೆ ಸಕ್ಕರೆ ಅಂಶ ಜಾಸ್ತಿ ಇರೋದು ಹೊರತು ಪ್ರೋಟೀನ್ ಅಂಶ ಅಥವಾ ನಿಮ್ದೇನು ಈ ವಿಟಮಿನ್ ಅಂಶ ತುಂಬ ಕಮ್ಮಿ ಇರುತ್ತೆ. ಸೊ ಅಷ್ಟೇನು ಹೆಲ್ಪ್ ಆಗಲ್ಲ. ಅದಲ್ಲದೆ ನನ್ನ ಹೇಳೋ ಪ್ರಕಾರ ಆರಾಮಾಗಿ ನೀವು ಮನೇಲೆ ಈ ಡ್ರೈ ಫ್ರೂಟ್ಸ್ ಪೌಡರ್ಸ್ ಮಾಡ್ಕೋಬೋದು, ಡೇಟ್ ಪೌಡರ್ಸ್ ಮಾಡ್ಕೋಬೋದು, ಇಂಥದ್ದನ್ನು ಮಿಕ್ಸ್ ಮಾಡಿ ಕೊಡ್ಬೋದು. ಇದಕ್ಕೆ ಸ್ವಲ್ಪ ಸಕ್ಕರೆ ಅಂಶ ಬೇಕಂದ್ರೆ ಸ್ವಲ್ಪ ಜೇನುತುಪ್ಪನೋ ಅಥವಾ ಬೆಲ್ಲ ಬಳಸ್ಬೋದು. ಸ್ವಲ್ಪ ಅದು ಬರೀ ರುಚಿಗಷ್ಟೇ, ಅದನ್ನು ಜಾಸ್ತಿ ಹಾಕಿದ್ರೆ ಏನು ಯೂಸ್ ಇಲ್ಲ, ಅಷ್ಟೇ ಸಕ್ಕರೆ ಹಾಕ್ತಾ ಇದೀವಿ. ಸೊ ಅದು ಅಂಡ್ ಹಾಲು ಒಂದೇ ಅಲ್ಲ, ಹಾಲಿನ ಪದಾರ್ಥಗಳು ಕೊಡ್ಬೋದು. ಮೊಸರು, ಚೀಸು, ಪನ್ನೀರು ಇಂಥದ್ದು ಸ್ವಲ್ಪ ಕೊಡ್ಬೋದು. ಓಕೆ. ಇನ್ನು ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು ಸರ್? ಈಗ ಕೆಲವು ಮಕ್ಕಳು ತುಂಬ ತಿಂತಾರೆ, ಕೆಲವು ಮಕ್ಕಳು ತಿನ್ನೋದೇ ಇಲ್ಲ. ಸೊ ಈ ಮಕ್ಕಳನ್ನ ಹೇಗೆ ನಾವು ಟ್ರೀಟ್ ಮಾಡೋದು? ಸೊ ಈ ಆಹಾರ ಪದ್ಧತಿ ಐ ಥಿಂಕ್ ಇದು 6 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ನಾವು ಅನ್ಕೊಂತೀವಿ ಇವಾಗ ನಾವು ನೋಡೋದು ಬರೀ 3 ವರ್ಷ 4 ವರ್ಷ ಮಗು ತಿಂತಿಲ್ಲ ಅಂತ ಅನ್ಕೊಂತೀವಿ. ಬಟ್ ನಾವು ಹೆಂಗೆ ಸ್ಟಾರ್ಟ್ ಮಾಡಿರ್ತೀವಿ 6 ತಿಂಗಳಲ್ಲಿ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಒಂದು ಅಪ್ ಟು 2 ಇಯರ್ಸ್ 0 ಶುಗರ್ ಅಂತೀವಿ. ಸೊ ಆದಷ್ಟು ಆ್ಯಡೆಡ್ ಶುಗರ್ ಯಾವುದು ಕೊಡಬಾರ್ದು. ಎಕ್ಸ್ಟ್ರಾ ಸ್ವೀಟ್ ಮನೇಲಿ ಮಾಡಿದ್ದು ಸ್ವಲ್ಪ ಬೇಕಾದ್ರೆ ಕೊಡ್ಬೋದು ಹೊರತು ಈ ಎಕ್ಸ್ಟ್ರಾ ಹೊರಗಡೆಯಿಂದ ತರೋ ಸ್ವೀಟಿನ ಪ್ಯಾಕೆಟ್ಸು ಅಥವಾ ಇನ್ಯಾವುದೋ ಬೆಲ್ಲ ಹಾಕೋದು ಅದೆಲ್ಲ ಯಾವುದು ಕಮ್ಮಿ ಮಾಡ್ಕೋಬೇಕು. ಆ್ಯಂಡ್ ಅಪ್ ಟು 1 ಇಯರ್ ಉಪ್ಪು ಕೂಡ ಕಮ್ಮಿ ಮಾಡ್ಕೋಬೇಕು, ನೋ ಆ್ಯಡೆಡ್ ಸಾಲ್ಟ್. ಸೊ ಯಾಕಂದರೆ ಮಗುವಿನ ಕಿಡ್ನೀಸ್ ಅಷ್ಟು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಿರಲ್ಲ ಆ ಟೈಮಲ್ಲಿ. ಸೊ ಇದು ಇಂಪಾರ್ಟೆಂಟು. ಆ್ಯಂಡ್ ಆದಷ್ಟು ನಾವು ಅತಿ ಬೇಗ ಮಕ್ಕಳಿಗೆ ನಮ್ಗೆ ಇವಾಗ ನಮ್ಗೆ ಈಸಿ ಆಗುತ್ತೆ. ಇವಾಗ ಯಾವುದೋ ಮಗು ತಿಂದಿಲ್ಲ ಅಂದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀವಿ, ಆಪ್ಷನ್ಸ್ ಕೊಡೋಕೆ ಹೋಗ್ತೀವಿ. ಏನೊಂದು ಬಿಸ್ಕೆಟ್ ಕೊಟ್ಟರೆ ತಿನ್ಬಿಡ್ತಾನೆ. ಸೊ ನಾವು ಅಂದ್ಕೊತೀವಿ ಓಕೆ ಮಗು ಬಿಸ್ಕೆಟ್ ತಿಂದರೆ ಇಷ್ಟ ಆಗುತ್ತೆ, ತಿನ್ಬಿಡ್ತಾನೆ. ಸೊ ಫಸ್ಟ್ ಊಟ ಕೊಡ್ತೀವಿ, ಮಗು ಬೇಡ ಅಂದ ತಕ್ಷಣ ತಕ್ಕಂತ ನಾವು ಬಿಸ್ಕೆಟು ಬ್ರೆಡ್ ಕೊಟ್ಬಿಡ್ತೀವಿ. ಸೊ ಅದು ತಿನ್ನತ್ತೆ. ಸೊ ಅದೇ ಅದೊಂದು ಸೈಕಲ್ ಆಗ್ತಾ ಫಾರ್ಮ್ ಆಗ್ತಾ ಹೋಗುತ್ತೆ ಮಗು ಬ್ರೈನಲ್ಲಿ. ಸೊ ನಾನು ಬೇಡ ಅಂತೀನಿ, ಫಸ್ಟು ನಾನು ಒಂದು ಹಠ ಮಾಡ್ತೀನಿ, ನಂಗೆ ಇಷ್ಟವಾದ ಸಿಗುತ್ತೆ. ಆ್ಯಂಡ್ ಎಸ್ಪೆಷಲಿ ಅಂದರೆ ಪೇರೆಂಟ್ಸ್ ಕೂಡ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಸೊ ನೀವು ಮನೆಗೆ ಬಿಸ್ಕೆಟ್ ಪ್ಯಾಕೆಟ್ ತಂದರೆ ತಾನೇ ನೀವು ತಿಂತೀರಾ, ಅವರು ಮಗುನು ತಿನ್ನೋದು. ಸೊ ನೀವೇ ಸ್ಟಾಪ್ ಮಾಡಿದ್ರೆ ರೋಲ್ ಮಾಡೋಲ್ ಆಗ್ತೀರಾ ಮಕ್ಕಳಿಗೆ. ಸೊ ಅದು ತಿನ್ನಲ್ಲ. ಸೊ ಹಾಗೆ ಕಂಟಿನ್ಯೂ ಮಾಡಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಕಷ್ಟ ಇರುತ್ತೆ ಸ್ಟಾರ್ಟಿಂಗ್ ಟೈಮಲ್ಲಿ. ತಿನ್ನಲ್ಲ, ಯಾವ ಮಕ್ಕಳು ಹುಟ್ಟತಾನೆ ಯಾವುದೂ ತಿನ್ಕೊಂಡು ಬಂದಿರಲ್ಲ. ಸೊ ಇಟ್ ಇಸ್ ಆಲ್ ನ್ಯೂ ಫಾರ್ ದೆಮ್, ಎಕ್ಸ್ಪೆರಿಮೆಂಟ್ಸು. ಸೊ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು. ಆ್ಯಂಡ್ ಯಾವುದೂ ಪ್ರಯಾರಿಟಿ ಇಲ್ಲ. ನಾನು ಎಷ್ಟೊಂದು ಸಲ ಕೇಳ್ತೀನಿ, ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗುಗೆ ರಾಗಿ ಸರಿ ಅಂದರೆ ಇಷ್ಟನೇ ಇಲ್ಲ, ತಿನ್ನಲ್ಲ. ಅದೇ ಗಂಜಿ ಅಥವಾ ಅನ್ನ ಏನೋ ಕೊಟ್ಟರೆ ತಿಂತಾನೆ. ಸೊ ಅದು ಏನೂ ಆ ಥರ ಇಲ್ಲ. ಸೊ ಒಂದಿನ ನಾವು ತಿಂದ ತಕ್ಷಣ ಅದು ಮಗು ಬಿಸಾಕ್ಬಿಡ್ತು ಅಂದ ತಕ್ಷಣ ನಾವು ಅಂದ್ಕೊಂತೀವೋ ಹುಷಾರಿಲ್ಲ, ಇಷ್ಟ ಇಲ್ಲ ಮಗುಗೆ ಅಂತ. ಸೊ ಅದು ರಿಪೀಟೆಡ್ ಎಕ್ಸ್ಪೋಜರ್ ಕೊಡಬೇಕು. ಆ್ಯಂಡ್ ಆಪ್ಷನ್ಸ್ ಕೊಡಬಾರ್ದು. ಇವತ್ತು ರಾಗಿ ಸರಿ ತಿನ್ಸಿದ್ರೆ ಇನ್ನೊಂದು ವಾರ ಕಂಟಿನ್ಯೂಸ್ ಆಗಿ ಬರೀ ರಾಗಿ ಸರಿ ತಿನ್ನಿಸ್ಬೇಕು. ಹೊಸ ಒಂದಿನ ರಾಗಿ ಸರಿ, ಒಂದಿನ ಅಕ್ಕಿ ಬೇಳೆ, ಅನ್ನ ಬೇಳೆ, ಒಂದಿನ ಇನ್ಯಾವ ತರಕಾರಿ, ಈ ಥರ ಹೊಸದು ಕೊಡ್ತಾ ಹೋದರೆ ತುಂಬ ಆಪ್ಷನ್ಸ್ ಬರುತ್ತೆ ಮಗುಗೆ. ಸೊ ಅದು ಮಾಡಬಾರ್ದು. ಆ್ಯಂಡ್ ಯೂಶ್ಲಿ ಬೈ 2 ಇಯರ್ಸ್ 3 ಇಯರ್ಸ್ ಫಸ್ಟ್ ಈಟರ್ಸ್ ಆಗ್ತಾರೆ. ಸ್ವಲ್ಪ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ನಂಗೆ ಐಸ್ ಕ್ರೀಮ್ ಬೇಕು, ಬಿಸ್ಕೆಟ್ ಬೇಕು ಅಂತ. ಸೊ ಸ್ವಲ್ಪ ಒನ್ಸ್ ಇನ್ ಅ ವೈಲ್ ಮೇ ಬಿ ತಿಂಗಳು ಒಂದಿನ ಏನೋ ಸ್ವಲ್ಪ ಚೀಟ್ ಡೇ ಥರ ಸ್ವಲ್ಪ ಫ್ರೀ ಐಟಮ್ ಏನಾದ್ರು ಕೊಡ್ಬೋದು, ಅದು ಮಿತಿಯಲ್ಲಿ ಕೊಡ್ಬೋದು. ಬಟ್ ಅದನ್ನೇ ಅಭ್ಯಾಸ ಮಾಡ್ಕೋಬಾರ್ದು. ಸೊ ಬೇರೆ ಟೈಮಲ್ಲಿ ಅವ್ರಿಗೆ ಹೆಲ್ತಿ ಪದಾರ್ಥ, ಮನೆಯ ಆಹಾರಗಳನ್ನೇ ಕೊಡಬೇಕು. ಇನ್ನು ಚಾಕ್ಲೇಟ್ಸ್ ಕೊಡುವಂಥದ್ದು ಆಗಿರ್ಬೋದು ಅಥವಾ ಪ್ರಿಸರ್ವೇಟಿವ್ ಜ್ಯೂಸಸ್ ಕೊಡುವಂಥದ್ದು, ಐಸ್ ಕ್ರೀಮ್ಸ್ ಅಂಡ್ ಇವಾಗೆಲ್ಲ ನಾವು ನೋಡುವಾಗೆ ಕಿಂಡರ್ ಜಾಯ್. ಸೊ ಇದೆಲ್ಲ ಹೇಗೆ ಮಕ್ಕಳ ಒಂದು ಆರೋಗ್ಯಕ್ಕೆ ಪರಿಣಾಮ? ಜ್ಯೂಸ್ ಅಂತೂ 100% ಝೀರೋ, ಲೈಕ್ ಕೊಡಲೇಬಾರ್ದು. ಯಾವ ಮಕ್ಕಳು ಒನ್ಸ್ ಇನ್ ಅ ವೈಲ್ ಮನೇಲಿ ಮಾಡೋ ಜ್ಯೂಸ್ ಯಾವಾಗಾದ್ರು ಬೇಕಾ ತಿಂಗಳಿಗೆ ಒಂದ್ಸಲ ಅಥವಾ ತಿಂಗಳಿಗೆ 2 ಸಲ ಕೊಡ್ಬೋದು, ಫ್ರೆಶ್ ಜ್ಯೂಸಸ್ ಮನೇಲಿ ಮಾಡೋದು. ಬಟ್ ಈ ಕ್ಯಾಂಡ್ ಜ್ಯೂಸಸ್ ಅಂತೀವಲ್ಲ, ಸೊ ಅದನ್ನಂತೂ ಕೊಡಲೇಬಾರ್ದು ಮಕ್ಕಳಿಗೆ ಲೆಸ್ ದೆನ್ 2 ಇಯರ್ಸ್ ಆರ್ 3 ಇಯರ್ಸ್. 5 ವರ್ಷದ ತನಕ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ಡೈರೆಕ್ಟ್ ಇಟ್ ಇಸ್ ಕಾಸ್ಟ್ ಒಬೆಸಿಟೀಸು. ಅದಲ್ಲದೆ ಈ ಚಾಕ್ಲೇಟ್ಸು ಮೇ ಬಿ ತುಂಬ ಯಾವಾಗಾದ್ರೂ ಒನ್ಸ್ ಇನ್ ಅ ವೈಲ್, 2 ವರ್ಷ ತನಕ ಬೇಡ. 2 ವರ್ಷ ಆದಮೇಲೆ ಒನ್ಸ್ ಇನ್ ಅ ವೈಲ್ ಯಾವ ಪಾಪ ಮಗು ಏನಾದಕ್ಕೆ ಇಷ್ಟಪಡ್ತು ಆಚೆ ಹೋಗಿತ್ತು ಅಂದರೆ ಒನ್ಸ್ ಇನ್ ಅ ವೈಲ್ ಕೊಡ್ಬೋದು ಹೊರತು ಅದನ್ನೇ ಅಭ್ಯಾಸ ಮಾಡ್ಕೋಬಾರ್ದು. ಆ್ಯಂಡ್ ಇಟ್ ಶುಡ್ ಬಿ ಅ ರಿವಾರ್ಡ್ ಸಿಸ್ಟಮ್. ನಿಮ್ಗೆ ಖುಷಿ ಆಯ್ತು ಅವತ್ತಿನ ದಿನ, ಇಟ್ ಇಸ್ ಲೈಕ್ ಏನೋ ಸಿಕ್ಕಿದೆ, ಖುಷಿಯಾಗಿದೆ ಅಂತ ಅವಾಗ ಕೊಡ್ಬೋದು ಹೊರತು
ಅದನ್ನ ಅಭ್ಯಾಸ ಮಾಡಿಸ್ಬಾರ್ದು. ಅಂದರೆ ಈ ಕೆಲಸ ಮಾಡಿದ್ರೆ ಇದು ಕೊಡ್ತೀನಿ, ಈ ಹೋಮ್ ವರ್ಕ್ ಮಾಡಿದ್ರೆ ಇದು ಕೊಡ್ತೀನಿ, ಆ ಥರ ಮಾಡ್ಕೊಂಡು ಹೋದ್ರೆ ದೆನ್ ಅದು ರಿವಾರ್ಡ್ ಸಿಸ್ಟಮ್ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಆದಷ್ಟು ಅದನ್ನ ಮಾಡಬಾರ್ದು. ಯಾವತ್ತೋ ಒಂದಿನ ರ್ಯಾಂಡಮ್ ಆಗಿ ಒಂದ್ಸಲ ಕೊಟ್ಟರೆ ಖುಷಿಯಾಗಿ ಮಗುಗೂ ಆರಾಮಾಗಿರುತ್ತೆ, ಪೇರೆಂಟ್ಸ್ಗೂ ತೊಂದರೆ ಆಗಲ್ಲ. ಹೌದು, ಅಂದ್ರೆ ನೀವು ಹೇಳ್ತಿರೋದು ಅಬೌವ್ 3 years ಅಂದ್ರೆ 18 years ವರೆಗೂ ಕವರ್ ಆಗುತ್ತೆ ಈ ಒಂದು ಫುಡ್ ಹ್ಯಾಬಿಟ್ಸ್ ನೀವೇನು ಹೇಳ್ತಿದ್ದೀರಾ. ಹೌದು ಹೌದು. ಸೊ ಅಬೌವ್ ಫ್ರಮ್ 3 years to 18 years ಇದನ್ನ ಫಾಲೋ ಮಾಡಿದ್ರೆ ಹೆಲ್ತ್ ನ ಕಾಪಾಡ್ಬೋದು. ಅಂಡ್ ಇನ್ನು ಹೆಚ್ಚು ಮೊಬೈಲ್ ನೋಡುವಂಥದ್ದು ಸರ್. ಮೊಬೈಲ್ ನೋಡೋದ್ರಿಂದ ಈಗ ತುಂಬಾನೇ ಸೈಡ್ ಎಫೆಕ್ಟ್ಸ್ ಆಗ್ತದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಮೊದಲು ಪರಿಣಾಮ ಬೀಳೋದೆ ನಮ್ಮ ಕಣ್ಣುಗಳಿಗೆ. ಸೊ ಈ ಮಕ್ಕಳು ತುಂಬಾ ಮೊಬೈಲ್ ನೋಡ್ತಾರೆ. ಸೊ ಮೊಬೈಲ್ ಇದ್ರೇನೆ ಊಟ ಮಾಡುವಂಥದ್ದು. ಸೊ ಈ ಒಂದು ಪದ್ಧತಿನ ಹೇಗೆ ಪೇರೆಂಟ್ಸ್ ತಡಿಬೇಕು, ಇದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್? ಸೊ ಇದಕ್ಕೆ ಸ್ಕ್ರೀನ್ ಅಡಿಕ್ಷನ್ ಅಂತೀವಿ, ಮತ್ತೆ ಸ್ಕ್ರೀನ್ ಟೈಮ್ ಗೈಡ್ಲೈನ್ಸ್ ಇದೆ. ಸೊ 0 to 2 years ಅಂದ್ರೆ ಅಪ್ ಟು 2 ವರ್ಷದ ತನಕ ಸ್ಕ್ರೀನೇ ತೋರಿಸ್ಬಾರ್ದು. ಇರ್ರೆಸ್ಪೆಕ್ಟ್ ನಾವು ಸ್ಕ್ರೀನ್ ಅನ್ಕೊಂಡ ಬರೀ ಮೊಬೈಲ್ ಅನ್ಕೊಂತೀವಿ, ಇಲ್ಲ ಮೊಬೈಲ್ ಅಲ್ಲ, ಟ್ಯಾಬ್ಲೆಟ್ ಇಲ್ಲ, ಟಿವಿನೂ ಇಲ್ಲ. ಸೊ ಯಾವುದು ನಾವು ನೋಡಬಾರ್ದು. ಸೊ ನಾವು ನೋಡಿದಷ್ಟು ಮಕ್ಕಳು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಅನ್ಸತ್ತೆ ಮಗಳು ಮಲಗಿಸ್ಬಿಟ್ಟು ನೋಡ್ತೀವಿ ಅಂತ, ಪಕ್ಕದಲ್ಲಿ ಮಲ್ಕೊಂಡು ಅದು ನೋಡ್ತಾ ಇರುತ್ತೆ. ಸೊ ಆದಷ್ಟು 0 ಸ್ಕ್ರೀನ್ ಟೈಮ್ ಕೊಡಬೇಕು. ಒನ್ಸ್ ಇನ್ ಅ ವೈಲ್ ವಿಡಿಯೋ ಕಾಲ್ ಇಸ್ ಅಲೌಡ್. ಅಂದರೆ ಯಾರೋ ನಿಮ್ಮ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಏನೋ ತೋರಿಸ್ಕೋಬೇಕು ಅಂದರೆ ಓಕೆ, ಒನ್ಸ್ ಇನ್ ಅ ವೈಲ್ ತೋರಿಸ್ಬೋದು. ಅದು ಆದಷ್ಟು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ಬೇಕು, ಸ್ಕ್ರೀನ್ ತೋರ್ಸೋಕೆ ಹೋಗಬೇಡಿ. 2 to 5 years ದಿನಕ್ಕೆ ಅರ್ಧದಿಂದ 1 ಗಂಟೆ ತೋರಿಸ್ಬೋದು ಸ್ಕ್ರೀನು. ಅದು ಇಟ್ ಶುಡ್ ಬಿ ಸಮ್ ಎಜುಕೇಷನಲ್ ವಿಡಿಯೋಸ್, ನಾಟ್ ಸಮ್, ಅಂಡ್ ಶುಡ್ ಬಿ ವಿತ್ ಪೇರೆಂಟಲ್ ಗೈಡ್ಲೈನ್ಸ್. ಅಂದರೆ ಇವಾಗ ನಾವು ಮಗುಗೇನಾದ್ರು ಟಿವಿಲಿ ತೋರಿಸ್ತಿದೀವಿ, ನಾವು ಕೂತ್ಕೊಂಡು ಪಕ್ಕದಲ್ಲಿ ನೋಡಬೇಕು, ಸುಮ್ಮನೆ ಮಗುನ ಬಿಟ್ಬಿಟ್ಟು ನಾವು ಹೊಟ್ಟೋಗೋದಲ್ಲ. ಸೊ ಏನು ತೋರಿಸ್ತಿದೀವಿ, ಆ್ಯಂಡ್ ತುಂಬ ಹೈ ಸ್ಟಿಮ್ಯುಲೇಷನ್ ತೋರಿಸ್ಬಾರ್ದು. ಅಂದರೆ ಈ ಫೈಟಿಂಗು ಆಗಿರ್ಬೋದು ಅಥವಾ ಈ ಅನ್ಅಪ್ರೋಪ್ರಿಯೇಟ್ ಈ ಲವ್ಸ್ ರಿಲೇಟೆಡ್ ಏನೋ ತೋರ್ಸಕ್ಕೆ ಹೋಗ್ಬಾರ್ದು. ನೋಡೋದ್ರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ? ಡೆಫಿನೆಟ್ಲಿ. ಫಿಸಿಕಲ್ ನಾವು ಅಂದ್ಕೊಂತೀವಿ ಬರೀ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ, ಬಟ್ ಹಂಗಲ್ಲ, ಮನಸ್ಸಿಗೆ ತುಂಬ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ. ಸೊ ನಾವೇನು ಇವಾಗ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಮೇಲೆ ನೋಡ್ತೀವಿ, ಅಥವಾ ತುಂಬ ಕೋಪ ಬಂದಿರುತ್ತೆ ಕೆಲವು ಮಕ್ಕಳಿಗೆ, ಟೆಂಪರ್ ಟ್ಯಾಂಟ್ರಮ್ಸ್ ಬರುತ್ತೆ, ಆ್ಯಂಡ್ ಅಡಿಕ್ಟ್ ಆಗಿ ವಿಡಿಯೋ ಗೇಮ್ಸ್ ಅಡಿಕ್ಟ್ ಆಗ್ತಾರೆ, ಅದು ಕ್ಯಾಮ್ಲಿಂಗು. ಸೊ ಇದೆಲ್ಲ ಇಟ್ ಇಸ್ ಅ ಪಾರ್ಟ್ ಆಫ್ ದರ್ ಓಲ್ಡ್ ಏನೋ ಆ ಟೈಮಲ್ಲಿ ಸ್ಕ್ರೀನ್ ಅಡಿಕ್ಷನ್ ಆಗಿ ಆ ಟೈಮಲ್ಲಿ ಏನು ಇನ್ಪುಟ್ ಸಿಕ್ಕಿರುತ್ತೆ ಅವ್ರಿಗೆ, ಸೊ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ಅವ್ರು ಮಾತಾಡೋ ರೀತಿ, ಅವ್ರು ನಡವಳಿಸೋ ರೀತಿ ಎಲ್ಲ ಕೂಡ ಅವ್ರು ಏನು ನೋಡಿರ್ತಾರೆ ಅದರಿಂದ ಕಲ್ತಿರ್ತಾರೆ. ಸೊ ನೀವು ಕೂತ್ಕೊಂಡು ಏನು ತೋರಿಸ್ಬೋದು ಅದು ಮಾತ್ರ ತೋರಿಸ್ಬೋದು ಅಷ್ಟೇ. ಆ ಥರ ಮಕ್ಕಳಿಗೆ, ಸ್ಕೂಲ್ ಹೋಗೋ ಮಕ್ಕಳು, ಕಾಲೇಜ್ ಹೋಗೋ ಮಕ್ಕಳ ಕೈಲೆಲ್ಲ ಈಗ ಫೋನ್ ಬಂದಿರುತ್ತೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಒಂದು ಆದಷ್ಟು ಈ ಸ್ಮಾರ್ಟ್ ಫೋನ್ ಕೊಡೋದು ಕಮ್ಮಿ ಮಾಡ್ಕೋಬೇಕು. ನಿಮ್ಮ ಫೋನ್ ಕೊಡ್ತಾ ಇರೋ ಮೇನ್ ರೀಸನ್ನು ನಿಮ್ಮ ಸೇಫ್ಟಿಗೆ. ಇಟ್ ಇಸ್ ನಾಟ್ ಫಾರ್ ಎನಿ ಎಂಟರ್ಟೈನ್ಮೆಂಟ್. ಇನ್ ಕೇಸ್ ಏನಾದ್ರು ಎಜುಕೇಷನಲ್ ಪರ್ಪಸ್ ಇತ್ತು ಅಂದರೆ ಓಕೆ, ಟ್ಯಾಬ್ಲೆಟೋ ಲ್ಯಾಪ್ಟಾಪ್ ಐ ಥಿಂಕ್ ಸ್ಕೂಲಲ್ಲಿ ಏನು ಬಿಟ್ಟಿರ್ತಾರೆ ಅದು ಫಾಲೋ ಮಾಡಬೇಕಾಗತ್ತೆ. ಅದಲ್ಲೇ ಮೊಬೈಲ್ ಇಸ್ ಫಾರ್ ಓನ್ಲಿ ಫಾರ್ ಸೇಫ್ಟಿ, ಕಾಲ್ ರಿಸೀವಿಂಗ್ ಆ್ಯಂಡ್ ಮಾಡೋಕ್ಕಷ್ಟೇ. ಸೊ ಆದಷ್ಟು ಸ್ಮಾರ್ಟ್ಫೋನ್ ಅವಾಯ್ಡ್ ಮಾಡಬೇಕು. ಸ್ಮಾರ್ಟ್ಫೋನ್ ಕೊಟ್ಟರೆ ಇಟ್ ಶುಡ್ ಹ್ಯಾವ್ ಪೇರೆಂಟಲ್ ಲಾಕ್ಸ್ ಇರಬೇಕು. ಸೊ ಯು ಶುಡ್ ನೋ, ಅಂದರೆ ಏನು ಮಗು ಏನು ಮಾಡ್ತೀಯ ಅಂತ ನಿಮ್ಗೆ ಕಂಟ್ರೋಲ್ ಇರಬೇಕು ಆ ಮೊಬೈಲಲ್ಲಿ. ಆ್ಯಂಡ್ ಎವ್ರಿ ಡೇ ಯು ಶುಡ್ ಸಿಟ್ ಆ್ಯಂಡ್ ಟಾಕ್ ವಿತ್ ದ ಬೇಬಿ. ಆ್ಯಂಡ್ ಮನೆಗೆ ಬಂದಮೇಲೆ ಮೊಬೈಲ್ ಆದಷ್ಟು ತೆಗೆದಿಡಬೇಕು. ಆ್ಯಂಡ್ ಊಟ ತಿಂಡಿ ಮಾಡುವಾಗ ಆದಷ್ಟು ಮೊಬೈಲ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಟಿ ವಿ ಎಲ್ಲ ಆಫ್ ಮಾಡಿ ಫ್ಯಾಮಿಲಿಯಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು. ದಟ್ ವಿಲ್ ಬಿಲ್ಡ್ ಬಾಂಡ್ಸ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಸೊ ಈಗಿನ ಕಾಲದಲ್ಲಿ ಅದೇ ಮಿಸ್ ಆಗ್ತದೆ. ಹೌದು. ಇವಾಗ ಮನೇಲಿ 4 ಜನ ಇರ್ತಾರೆ, 4 ಜನ ಕೈಯಲ್ಲಿ ಒಂದು ಫೋನು, ಎಲ್ಲರೂ ಟಿವಿ ಮುಂದೆ ಕೂತ್ಕೊಂಡು. ಹೌದು. ಸೊ ಅದನ್ನ ಕಷ್ಟ ಆಗುತ್ತೆ ಎಲ್ಲಾನು, ಯಾಕಂದ್ರೆ ನಾವು ಇಷ್ಟೆಲ್ಲ ಇಷ್ಟು ಈಸಿ ಆಗಿದೆ ಲೈಫ್ ಅನ್ಸುತ್ತೆ. ಬಟ್ ಎಲ್ಲಾನು ಸೈಡ್ಗೆ ಇಟ್ಬಿಟ್ಟು ವಿ ಶುಡ್ ಸ್ಟಾರ್ಟ್ ಗೆಟಿಂಗ್ ಟುಗೆದರ್, ಬಾಂಡಿಂಗ್ ಮಾಡಬೇಕು. ಹೌದು. ಸೊ ಈ ರೀತಿ ಪೇರೆಂಟ್ಸ್ ಮಾಡೋದ್ರಿಂದ ಮಕ್ಕಳಿಗೆ ಮೆಂಟಲಿ ಹೇಗೆ ಎಫೆಕ್ಟ್ ಆಗುತ್ತೆ? ಸೊ ಡೆಫಿನೆಟ್ಲಿ ಒಂದು ಈ ಥರ ನಾವೇನು ಬಿಟ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಮೆಂಟಲ್ ಎಫೆಕ್ಟ್ ಆಗುತ್ತೆ. ಒಂದು ಆಂಗ್ಸೈಟಿ ಬೇಗ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ, ಬೇಗ ಡಿಪ್ರೆಷನ್ ಆಗುತ್ತೆ. ಇವಾಗ ನಾವು ನೋಡ್ತೀವಿ ಅಡಾಲಸೆಂಟ್ಸಲ್ಲಿ ತುಂಬ ಬೇಗ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಟೆಂಡೆನ್ಸೀಸ್ ಇರುತ್ತೆ. ಮನೇಲಿ ಯಾರೋ ಅಮ್ಮ ಬೈದರು, ನಿನ್ನ ಮಾರ್ಕ್ಸ್ ಏನೋ 10 ಮಾರ್ಕ್ ಏನೋ ಕಮ್ಮಿ ಬಂತು, ಇನ್ನೇನೋ ಅದೇನೋ ತಿನ್ಬೇಡ ಅನ್ನೋದಕ್ಕೆ, ಆ ಕಾಲೇಜ್ಗೆ ಹೋಗ್ಬೇಡ, ಈ ಕಾಲೇಜ್ ಸೇರ್ಕೊ ಅನ್ನೋದಕ್ಕೆಲ್ಲ ಆ ಮೊಮೆಂಟಲ್ಲಿ ಸುಮ್ಮನೆ ಏನೋ ಕುಡಿದು ಬಿಡ್ತಾರೆ ಅಥವಾ ಏನೋ ಹ್ಯಾಂಗ್ ಮಾಡ್ಕೊತಾರೆ. ಸೊ ನಾವು ನೋಡಿದ್ದೀವಿ ಎಷ್ಟು ಚಿಕ್ಕ ವಿಷಯಕ್ಕೆಲ್ಲ ಸೂಸೈಡ್ ಮಾಡ್ಕೊತಾರೆ ಅಥವಾ ಅವರೇ ಹಾರ್ಮ್ ಮಾಡ್ಕೊತಾರೆ. ಸೊ ಇಟ್ ಇಸ್ ನಾಟ್ ನೆಸೆಸರಿ. ಸೊ ಇದನ್ನ ನಾವು ಮೊದಲಿಂದ ಅವಾಯ್ಡ್ ಮಾಡ್ಬೋದು. ಹೆಂಗೆ ಅಂದರೆ ಆಸ್ ಅ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿತ್ತು, ಪೇರೆಂಟಿಂಗ್ ಚೆನ್ನಾಗಿತ್ತು ಅಂದರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳ ಜೊತೆ, ಅವರ ಒಂದು ನೀಡಿಂಗ್ಸ್ ಏನಿದೆ ಅದನ್ನ ಮೇನಾಗಿ ಅರ್ಥ ಮಾಡ್ಕೊಂಡು. ಹೌದು ಕೂತ್ಕೊಂಡು ಮಾತಾಡ್ಬೇಕು. ಅಟ್ಲೀಸ್ಟ್ ಇವಾಗ ಅದೇ ಮೇ ಬಿ ಮಿಸ್ ಮಾಡ್ತಿದ್ದೀವಿ ಅನ್ಸುತ್ತೆ. ಮಗು ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಸ್ಕೂಲ್ ಏನು ಮಾಡಿದ್ರು, ಆಯಿತು ಕೂತ್ಕೊ ಹೋಮ್ವರ್ಕ್ ಮಾಡೋ, ಟ್ಯೂಷನ್ ಕಳಿಸು, ಆಟಾಡೋ, ಅಷ್ಟೇ ಇದೇ ನಡೀತಿದೆ. ನಾವು ಸ್ಕೂಲಲ್ಲಿ ಏನಾಯಿತು, ನಿನ್ನ ಫ್ರೆಂಡ್ಸ್ ಜೊತೆ ಏನು ಆಟಾಡಿದೆ, ಹೆಂಗೆ ಮಾತಾಡಿದೆ,
ಏನೇನು ಪ್ರಾಬ್ಲಮ್ ಆಯ್ತಾ, ನಿಂಗೆ ಕಳ್ಸಿದ ತಿಂಡಿ ಇಷ್ಟ ಆಯ್ತಾ ಇಲ್ವಾ, ಏನು ಬೇಕು ನಿಂಗೆ, ಈ ಥರ ಸಿಂಪಲ್ ಕಾನ್ವರ್ಸೇಷನ್ಸ್ ಮಾತಾಡಿದ್ರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳ ಮಕ್ಕಳಿಗೆ. ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದು ಹೌದು, ತುಂಬಾ ಇಂಪಾರ್ಟೆಂಟ್. ಹೌದು, ಹೌದು. ಮಕ್ಕಳಿಗೂ ಸಹ ಫೀಲಿಂಗ್ ಇರುತ್ತೆ. ಸೊ ಹೌದು, ನಾವ್ ಅನ್ಕೊಳ್ತೀವಿ ಖಂಡಿತ. ನಾವು ದೊಡ್ಡವರು, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕಷ್ಟಪಡ್ತೀವಿ, ನಮಗೆ ಹೌದು. ಫೀಲಿಂಗ್ಸ್ ಇದೆ ಅಂತ. ಬಟ್ ಮಕ್ಕಳ ಫೀಲಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Definitely. ಅದೊಂದು ಹೆಲ್ತ್ಗೂ ಒಳ್ಳೇದು, ಹೌದು, ಮೆಂಟಲ್ ಹೆಲ್ತ್ ಅಂಡ್ ಫಿಸಿಕಲ್ ಹೆಲ್ತ್ ಎರಡಕ್ಕೂ ತುಂಬ ಒಳ್ಳೇದು. ಎಸ್. ಆ್ಯಂಡ್ ಇನ್ನು ಜಂಕ್ ಫುಡ್ ಸರ್, ಮಕ್ಕಳಿಗೆ ಈಗೆಲ್ಲ ಜಂಕ್ ಫುಡ್ ಕೊಡೋದು ಜಾಸ್ತಿ ಆಗಿದೆ. ಸೊ ಜಂಕ್ ಫುಡ್ ಕೊಡಬಾರ್ದು ಅಂತ ಅವರಿಗೂ ಗೊತ್ತಿರುತ್ತೆ, ಬಟ್ ಆದ್ರೂ ಮಕ್ಕಳು ಕೇಳ್ತಾರೆ ಅಂತ ಕೊಡ್ತಾರೆ. ಸೊ ಇದು ಮಕ್ಕಳ ಒಂದು ಹೆಲ್ತ್ಗೆ ಹೇಗೆ ಪರಿಣಾಮ ಬೀರುತ್ತೆ? ಒಂದು ಮೆಟಬಾಲಿಕ್ ಸಿಂಡ್ರೋಮ್ಸ್ ಆಗಲೇ ರ್ಯಾಂಪೆಂಡ್ ಆಗಿ ಸ್ಪ್ರೆಡ್ ಆಗ್ತಿದೆ. ಅಡಾಲಸೆಂಟ್ ಅಂದರೆ 12-13 ವರ್ಷದ ಮಕ್ಕಳಿಗೆಲ್ಲ ಆಗಲೇ ಒಬೆಸಿಟಿ ಸ್ಟಾರ್ಟ್ ಆಗ್ತಿದೆ, ಅರ್ಲಿ ಶುಗರ್ ಬರ್ತಿದೆ, ಡಯಾಬಿಟೀಸು, ಅರ್ಲಿ ಹೈಪರ್ ಟೆನ್ಷನ್ನು, ಹೈಪೋಥೈರಾಯ್ಡು, ಇದೆಲ್ಲ ತುಂಬ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಹೆಣ್ಮಕ್ಳಿಗೆ ಎಸ್ಪೆಷಲಿ PCOD ಸ್ಟಾರ್ಟ್ ಆಗ್ತಿದೆ, ಪೀರಿಯಡ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ. ಸೊ ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ ಆಗಲೇ ಇವಾಗಿರೋ ಅಡಾಲಸೆಂಟ್ಸ್ಗೆ. ಸೊ ಅದು ಬಿಕಾಸ್ ಆಫ್ ನಾವೆಲ್ಲ ಏನೋ ಈ ಫಾಸ್ಟ್ ಫುಡ್ಡು, ಈ ಪ್ರಿಸರ್ವೇಟಿವ್ ಇರೋವಂಥ ಫುಡ್ಡುಗಳು, ಜಂಕ್ ಫುಡ್ಡು ತುಂಬ ತಿಂದು ಈಸಿ ಫುಡ್ಸು, ಮನೇಲಿ ಮಾಡಿಲ್ವಾ ಸಡನ್ನಾಗಿ ಹೋಗಿ ತೊಗೊಂಡು ಬರೋದು, ತಿನ್ನೋದು. ಆ್ಯಂಡ್ ಮೊದಲು ಒಂದು ಟೈಮ್ ಇತ್ತು ಅಂದರೆ ಏನಾದರೂ ಒಂದು ಒಕೇಶನ್ಗೆ ಹೋಗ್ತಿದ್ವಿ ಆಚೆ ಹೋಗಿ ತಿನ್ಕೊಂಡು ಬರೋಕ್ಕೆ. ಬಟ್ ಇವಾಗೆಲ್ಲ ಆಕ್ಸೆಸಬಲ್, ಮನೇಲಿ ಫೋನಿಂದ ಆರ್ಡ್ರ್ ಮಾಡಿದ್ರೆ ಮನೆಗೆ ಬರುತ್ತೆ. ಏನಾದ್ರು ಸುಮ್ಮನೆ ಬೇಜಾರಾಯ್ತಾ ಮನೇಲಿ ಏನೋ ಅಡುಗೆ ಮಾಡೋಕ್ಕೆ ನಾವು ತರಿಸ್ತೀವಿ, ಹೋಗ್ತೀವಿ ಆಚೆಗೆ ತಿಂತೀವಿ. ಸೊ ಒನ್ಸ್ ಇನ್ ಅ ವೈಲ್ ಓಕೆ, ಬಟ್ ನಾಟ್ ಡೈಲಿ ಬೇಸಿಸ್ಸು. ಆ್ಯಂಡ್ ಎಸ್ಪೆಷಲಿ ಆಚೆ ಹೋಗಿ ಔಟ್ಡೋರ್ ಗೇಮ್ಸ್ ಅಂತೂ ಸ್ಟಾಪ್ ಮಾಡಿಬಿಟ್ಟಾರೆ ಮಕ್ಕಳಂತೂ. ಎಲ್ಲ ಮನೇಲೆ ವಿಡಿಯೋ ಗೇಮ್ಸ್ ಆಡ್ಕೊಂಡು ಮನೇಲೆ, ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬಂದು ಇನ್ನೂ ಅದು ಪ್ರಾಬ್ಲಮ್ ಆಗ್ತಿದೆ. ಸೊ ಆದಷ್ಟು ಫ್ರೆಂಡ್ಸ್ ಜೊತೆ ಆಚೆ ಬಿಟ್ಟು ಗೇಮ್ಸ್ ಆಡಕ್ಕೆ ಬಿಡಬೇಕು. ಓಕೆ. ಇನ್ನು ಮಕ್ಕಳದ ಆರೋಗ್ಯದ ಬಗ್ಗೆ ನೋಡೋದಾದರೆ ಸರ್, ಪೇರೆಂಟ್ಸ್ ಯಾವೊಂದು ವಿಷಯದಲ್ಲಿ ನೆಗ್ಲಿಜೆನ್ಸಿ ಮಾಡ್ತಾ ಇರೋದು ನಿಮ್ಮ ಕಣ್ಣಿಗೆ ಕಂಡು ಬಂದಿದೆ? ಒಂದು ಅದೇ ನ್ಯೂಟ್ರಿಷನ್, ನೀವು ಹೇಳ್ದಂಗೆ ಇದೊಂದು ಜಂಕ್ ಫುಡ್ಸ್ ಬಿಟ್ಕೊಡೋದು. ಸೆಕೆಂಡು ಮೆಂಟಲ್ ಹೆಲ್ತಲ್ಲಿ ನಾವು ಮಕ್ಕಳದ ಫೀಲಿಂಗ್ಸ್ನ ಕನ್ಸಿಡರ್ ಮಾಡ್ದೇನೆ ನಮ್ಮದು ಅಜೆಂಡನ್ನು ಮಾತ್ರ ಪುಷ್ ಮಾಡ್ತಿರ್ತೀವಿ. ಅಂದರೆ ನಮ್ಗೇನು ಬೇಕೋ ಅದನ್ನು ಮಾಡ್ಬೇಕು ಮಕ್ಕಳು. ಇವಾಗ ನಾವೇನೋ ಹೇಳ್ತೀವಿ ಸೈನ್ಸ್ ತೊಗೊಂಡ್ರೆ ಸೈನ್ಸೇ ತೊಗೋಬೇಕು, ಕಾಮರ್ಸ್ ತೊಗೊಂಡ್ರೆ ಕಾಮರ್ಸೇ ತೊಗೋಬೇಕು, ಈ ಕಾಲೇಜ್ಗೆ ಹೋಗ್ಬೇಕು, ಈ ಸ್ಕೂಲ್ಗೆ ಹೋಗಬೇಕು. ಸೊ ತುಂಬ ಕಂಟ್ರೋಲಿಂಗ್ ಆಗ್ತಾ ಹೋಗ್ತಿದ್ದೀವಿ. ಸೊ ಮೇ ಬಿ ಅಲ್ಲಿ ಬಿಟ್ಟು ಮಕ್ಕಳನ್ನ ಕೇಳಬೇಕು ನಿಂಗೆ ಏನು ಬೇಕು. ಹಾಸ್ಟೆಲ್ ಬಿಟ್ಬಿಡೋದ್ದೀವಿ, ಬಟ್ ಹಾಸ್ಟೆಲಲ್ಲಿ ಏನಾಗ್ತಿದೆ, ಊಟ ತಿಂಡಿ ಸರಿ ಹೋಗ್ತಿದ್ಯಾ, ಫ್ರೆಂಡ್ಸ್ ಆರಾಮಾಗಿದ್ದಾರಾ, ವಾರ್ಡನ್ ನೋಡ್ಕೊತೀಯಾರ ಇಲ್ವಾ, ಸ್ಕೂಲಲ್ಲಿ ಹೆಂಗೆ ನಡೀತಿದೆ, ಫ್ರೆಂಡ್ಸ್ ಯಾರ ಜೊತೆ ಹೋಗ್ತಾರೆ ಬರ್ತಾರೆ, ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ದಾರೆ. ನಮ್ಮ ಮನೇಲೂ ಅಷ್ಟೇ, ರೂಮಲ್ಲಿ ಬಿಟ್ಬಿಡ್ತೀವಿ, ಅವ್ರ ಪಡೆ ಅವ್ರ ಮೊಬೈಲ್ ನೋಡ್ಕೊಂಡಿರ್ತಾರೆ, ಬಟ್ ಏನು ಮಾಡ್ತಿದ್ದಾರೆ ಜೊತೆಗೆ. ಸೊ ಇದರ ಇಂಟ್ರಾಕ್ಷನ್ಸ್ ತುಂಬ, ಮೆಂಟಲ್ ಹೆಲ್ತ್ ಇಸ್ ಒನ್ ಥಿಂಗ್ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ. ಇನ್ನು ಮಕ್ಕಳು ಆಗಾಗ ಹುಷಾರು ತಪ್ತಾರೆ. ಸೊ ಇದು ಯಾವ ಒಂದು ಕಾರಣಕ್ಕೋಸ್ಕರ ಅವ್ರು ಆಗಾಗ ಹುಷಾರು ತಪ್ತಾರೆ, ಆ್ಯಂಡ್ ಯಾವ ಸಮಯದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಸೊ ಒಂದು ಬೆಳೆಯೋ ಮಕ್ಕಳು ಯೂಶ್ವಲಿ ಬೇಗ ಹುಷಾರು ತಪ್ತಾರೆ, ಯಾಕಂದರೆ ಇಮ್ಯುನಿಟಿ ಅಷ್ಟು ಡೆವಲಪ್ ಆಗಿರಲ್ಲ. ಎಸ್ಪೆಷಲಿ ಪ್ಲೇ ಹೋಮು, ಸ್ಕೂಲ್ಗೆಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಮಗುಗೆ ನೆಗಡಿ ಕೆಮ್ಮು ಬಂತು ಅಂದರೆ ಎಲ್ರಿಗೂ ಮಕ್ಳಿಗೂ ಸ್ಪ್ರೆಡ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತಿಂಗ್ಳಿಗೆ ಒಂದ್ಸಲ ಅಥವಾ 2 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ತಾರೆ. ಈ ಸಿಂಪಲ್ ಆಗಿರೋ ನೆಗಡಿ ಕೆಮ್ಮು ಜ್ವರ ಬಂತು ಅಂದರೆ ಕಾಮನ್ ಅದು. ಸೊ ಒಂದು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂದರೆ ಪ್ರಿವೆನ್ಷನ್ನು, ಒಳ್ಳೆ ನ್ಯೂಟ್ರಿಷನ್ನು. ಸೊ ಒಳ್ಳೆ ಪ್ರೋಟೀನ್ ಅಂಶ ಇರೋವಂಥ ಪದಾರ್ಥಗಳು, ಒಳ್ಳೆ ನ್ಯೂಟ್ರಿಷನ್ ಇರೋವಂಥ ಪದಾರ್ಥಗಳು ತಿಂದ್ಕೊಂಡಿದ್ರೆ ಸೊ ಅದರಿಂದ ಸ್ವಲ್ಪ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ. ಅದಲ್ಲದೆ ಸೆಕೆಂಡ್, ಯಾವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಒಂದು ಪದೇ ಹುಷಾರು ತಪ್ತಾ ಇರೋದು, ಅಂದರೆ ಸಿಂಪಲಾಗಿ ಹುಷಾರು ತಪ್ಪೋದಲ್ಲ, ಅವ್ರ ಬೆಳವಣಿಗೆ ಕೂಡ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ವೆಯ್ಟ್ ಗೇನ್ ಆಗ್ತಿಲ್ಲ, ಹೈಟ್ ಬೆಳೀತಿಲ್ಲ, ಅಥವಾ ಪ್ರತಿ ಸಲ ಅಡ್ಮಿಟ್ ಆಗಬೇಕಾಗಿದೆ. ಸುಮ್ಮನೆ ನೆಗಡಿ ಕೆಮ್ಮು ಜ್ವರ ಬಂತು, 1 ದಿನ ಆಯಿತು 2 ದಿನ ಆಯಿತು ಅಂದರೆ ಪರವಾಗಿಲ್ಲ. ಬಟ್ 2-3 ದಿನ ಇದ್ದು ಹೈ ಗ್ರೇಡ್ ಫೀವರ್ ಬಂತು, ಇಂಜೆಕ್ಷನ್ ಬೇಕಾಗ್ತದೆ, ಆ್ಯಂಟಿಬಯೋಟಿಕ್ಸ್ ಬೇಕಾಗುತ್ತೆ, ಅಥವಾ ಇನ್ನೇನೋ ಇನ್ಫೆಕ್ಷನ್ ಆಗಿ ಏನೋ ಆಪ್ಸಸ್ ಥರ ಆಗಿ ಕೀವು ಬಂದು ಆಪ್ರೇಷನ್ ಬೇಕಾಗ್ತಿದೆ, ಈ ಥರ ಎಲ್ಲ ಆಯಿತು. ಅಥವಾ ಅಣ್ಣ ತಮ್ಮಂದರು ಅವ್ರ ಫ್ಯಾಮಿಲಿಲಿ ಯಾರಿಗಾದ್ರು ಇದೇ ಥರ ಪ್ರಾಬ್ಲಮ್ ಆಗ್ತಾಯಿದೆ ಪದೇ, ಈ ಥರ ಎಲ್ಲ ಆಯಿತು ಅಂದರೆ ಪ್ರೈಮರಿ ಇಮ್ಯುನೋ ಡೆಫಿಷಿಯನ್ಸಿ ಅಂತೀವಿ. ಸೊ ಇದು ಜೆನೆಟಿಕ್ ಕಾಯಿಲೆ ಅಂತ, ಅನುವಂಶಿಕವಾಗಿ ಬಂದಿರುತ್ತೆ. ಸೊ ಈ ಕಾಯಿಲೆಗಳನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಎಷ್ಟು ತಿಂಗಳಿಗೊಮ್ಮೆ ಜನರಲ್ ಚೆಕಪ್ ಮಾಡಿಸ್ಬೇಕಾಗತ್ತೆ? ಯೂಶ್ವಲಿ ಮಗು ಚೆನ್ನಾಗಿ ಬೆಳೀತಿದೆ, ಏನು ತೊಂದರೆ ಇಲ್ಲ ಅಂದರೆ 6 ತಿಂಗಳಿಂದ 1 ವರ್ಷಕ್ಕೆ ಒಂದ್ಸಲ ಅವರು ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಒಂದು ಹೈಟು, ವೆಯ್ಟು ಮತ್ತು ಜನರಲ್ ವೆಲ್ಬೀಯಿಂಗು. ಸೊ ಇದೆರಡು ಗ್ರೋತ್ ಚಾರ್ಟ್ಸ್ ಅಂತ ಇರುತ್ತೆ ನಮ್ಮದು. ಸೊ ಆ ಚಾರ್ಟಲ್ಲಿ ಪ್ಲಾಟ್ ಮಾಡ್ತಾ ಇರ್ತೀವಿ. ಸೊ ಆ ಚಾರ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನು ಹೈಟು, ವೆಯ್ಟು ಮತ್ತು ವೆಲಾಸಿಟಿ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಬೆಳೀತಿದ್ಯಾ ಮಗು, ಅಥವಾ ಕೆಳಗಡೆ ಹೋಗ್ತಿದ್ಯಾ ಮೇಲ್ಗಡೆ ಹೋಗ್ತಿದ್ಯಾ, ಕರೆಕ್ಟಾಗಿ ಫಾಲೋ ಮಾಡ್ತಿದ್ಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆ. ಇನ್ನು ಈ ಜನ್ರೇಷನಲ್ಲಿ ನೋಡೋದಾದರೆ ಸರ್, ಅಂದರೆ ಹೆಚ್ಚು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಸಹ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ನೀವು ಕಂಡಿರುವಂಥ ಏನಾದರೂ ಕೇಸಸ್ ಇದೆಯಾ, ಈ ಒಂದು ಸಮಸ್ಯೆಗೋಸ್ಕರ ಮಕ್ಕಳು ತುಂಬ ಬರ್ತಿದ್ದಾರೆ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಮಕ್ಕಳ ಕನ್ಸಲ್ಟೇಷನ್ ಜಾಸ್ತಿ ಆಗ್ತಾ ಇದೆ ಅಂತ? ಒಂದು ಸಿಂಪಲ್ ಆಗಿರೋ ಈ ನೆಗಡಿ ಕೆಮ್ಮುಗಂತೂ ಬರ್ತಿರ್ತಾರೆ. ಅದಲ್ಲದೆ ಇವಾಗ ನಾ ಹೇಳಿದವ್ರಂಗೆ ಅಡಾಲ್ಸೆಂಟು ತುಂಬ ಇಶ್ಯೂಸ್ ಬರ್ತಾ ಇರೋದು ಅವರು ಈ
13-18 ವರ್ಷದ ವಯಸ್ಸಿನವರು ಒಂದು ಈ ಸೆಲ್ಫ್ ಹಾರ್ಮ್ಸ್, ತುಂಬ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಅವ್ರಾಗವ್ರು ಏನಾದರೂ ತಪ್ಪು ಮಾಡ್ಕೊಳ್ಳೋದು ಅಥವಾ ಅವ್ರಿಗೆ ಪರ್ಸನಾಲಿಟಿ ಡಿಸಾರ್ಡರ್ಸ್ ಏನಾದರೂ ಪ್ರಾಬ್ಲಮ್ ಆಗಿ ಬರೋದು, ಡಿಪ್ರೆಷನ್ಗೆ ಹೋಗ್ತಾ ಇರೋದು, ಸ್ಕೂಲ್ ಚೇಂಜಿಂದ ಅಥವಾ ಕ್ಲಾಸ್ ಚೇಂಜ್ ಆಗುತ್ತೆ, ಬುಲಿಯಿಂಗ್ ಆಗುತ್ತೆ, ಸೀನಿಯರ್ಸಿಂದ ಜೂನಿಯರ್ಸ್ ಬುಲಿಯಿಂಗ್ ಆಗೋದು. ಸೊ ಈ ಪ್ರಾಬ್ಲಮ್, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಬರ್ತಾ ಇದೆ ಈ ನಡುವೆ, ಹಂಗೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ. ಅದು ಬಿಟ್ಟು ಇನ್ಫೆಕ್ಷನ್ಸ್ ಅಂತೂ ಅಷ್ಟೇ ಇದೆ, ಬಟ್ ಇದು ಹೊಸದಾಗಿ ಬರ್ತಾ ಇರೋದಂತೂ. ಆ್ಯಂಡ್ ಅದಲ್ಲದೆ ಮೆಟಬಾಲಿಕ್ ಡಿಸಾರ್ಡರ್ ಅಂದಂಗೆ ನಾನು ಹೇಳ್ದಂಗೆ ಅರ್ಲಿ ಡಯಾಬಿಟೀಸು, ಅರ್ಲಿ PCOD, ಅರ್ಲಿ ಶುಗರ್ ಬರೋವಂಥದ್ದು ಇದು ತುಂಬ ಸ್ಟಾರ್ಟ್ ಆಗ್ತಾ ಇದೆ. ಮೇ ಬಿ ಅಗೇನ್ ಲೈಫ್ ಸ್ಟೈಲ್ ಆ್ಯಂಡ್ ಡಯಟ್ ಚೇಂಜಸ್ ಆಗ್ತಾ ಇರೋದ್ರಿಂದ. ಓಕೆ, ಸೊ ಮಕ್ಕಳ ಹ್ಯಾಬಿಟ್ಸ್ ಏನಿರಬೇಕು ಸರ್? ಹಾಗಾದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ನೋಡೋದಾದರೆ ಸೊ ಅಂದರೆ ಇಷ್ಟು ಮಿನಿಟ್ಸ್ ಮಕ್ಕಳು ಎಕ್ಸಸೈಸ್ ಮಾಡಿದ್ರೆ ಒಳ್ಳೇದು. ಇವಾಗ ಹೇಗಿದ್ರು ಸ್ಕೂಲಲ್ಲೆಲ್ಲ ಯೋಗ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ, PT ಅಂತಾನೆ ಒಂದು ಪೀರಿಯಡ್ ಇಟ್ಬಿಟ್ಟಿರ್ತಾರೆ, ಫಿಸಿಕಲ್ ಟ್ರೈನಿಂಗ್ ಅಂತ. ಸೊ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಷ್ಟು ಮುಖ್ಯ? ಡೆಫಿನೆಟ್ ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ದಿನಕ್ಕೆ ಅರ್ಧ ಗಂಟೆಯಿಂದ 1 ಗಂಟೆ ತನಕ ಅಟ್ಲೀಸ್ಟ್ ಪ್ರಾಪರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕೇ ಬೇಕು. ಎಸ್ಪೆಷಲಿ ಯೋಗ ನೀವು ಹೇಳ್ದಂಗೆ ತುಂಬ ಒಳ್ಳೆಯದು. ಒಂದು ಫಿಸಿಕಲ್ ಹೆಲ್ತ್ಗೂ ಒಳ್ಳೆಯದು, ಮೆಂಟಲ್ ಹೆಲ್ತ್ಗೂ ಒಳ್ಳೆಯದು. ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ, ಲಾಂಗ್ ಟರ್ಮಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ಮೆಂಟಲ್ ಹೆಲ್ತ್ ಅವರು ಬಿಲ್ಡ್ ಮಾಡ್ಕೊಬೇಕು ಅಂದರೆ ಏನು ಮಾಡಬೇಕು? ಅಂದರೆ ಪೇಷನ್ಸ್ ಆಗಿರೋದನ್ನು ಕಲಿಬೇಕು, ಕೋಪ ಕಡಿಮೆ ಮಾಡ್ಕೋಬೇಕು, ಸೊ ಈ ರೀತಿ. ಒಂದಾಗೆ ಯೋಗ ಅಂತೂ ಇದೆ, ಪ್ರಾಣಾಯಾಮ ಇದೆ. ಸೊ ಇದೆರಡೂ ತುಂಬ ಹೆಲ್ಪ್ ಆಗುತ್ತೆ ಮೆಂಟಲ್ ಹೆಲ್ತ್ಗೆ. ಅದಲ್ಲದೆ ಪೇರೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಚಿಕ್ಕ ವಿಷಯಕ್ಕೂ ಕೋಪ ಮಕ್ಕಳು ಮಾಡ್ಕೊಂತಿದ್ದಾರೆ, ಅವ್ರು ಯಾರೋ ನೋಡಿ ಕಲ್ತ್ಕೊಂಡಿರ್ತಾರೆ. ಆ ಕೋಪ ಇನ್ಹೆರೆಂಟಾಗಿ ಹುಟ್ಟಾಗಿಂದ ಬಂದಿಲ್ಲ ಅವ್ರಿಗೆ. ಸೊ ಪೇರೆಂಟ್ಸ್ ಮನೇಲಿ ತಂದೆ ತಾಯಿ ಏನಾದ್ರು ಜಗಳ ಮಾಡೋದು, ಅವ್ರು ಕಿರ್ಚಾಡೋದು ನೋಡಿ ಇವ್ರು ಕಲ್ತಿರ್ತಾರೆ. ಸೊ ಯಾವಾಗ ನಾವು ಮಕ್ಕಳು ಮುಂದೆ ಏನೇ ಮಾತಾಡಿದ್ರು, ಫಾರ್ ಎಕ್ಸಾಂಪಲ್ ನಾವು ಅನ್ಕೊಂತೀವಿ 2-3 ತಿಂಗಳ ಮಗು, 6 ತಿಂಗಳ ಮಗು ಏನು ಗೊತ್ತಾಗತ್ತೆ, ನಮ್ಮ ಕಡೆ ನಾವೇನು ಮಾಡಿದ್ರು, ನಾವು ಬೈದ್ರು ಗೊತ್ತಾಗಲ್ಲ ಅಂತಂದು. ಬಟ್ ಅದು 4-5 ತಿಂಗಳಿಂದಾನೇ ಮಗು ಎಲ್ಲ ನೋಡಿ ಕಲ್ತ್ಕೊತಾ ಇರುತ್ತೆ. ಸೊ ಇವಾಗ ಏನಾಗಿದೆ, 10 ವರ್ಷದ ಮಗುಗೆ ಏನು ಪ್ರಾಬ್ಲಮ್ ಬಂದಿದೆ, ಅದು ಫುಲ್ 10 ವರ್ಷ ಏನು ತಂದೆ ತಾಯಿ ಹೆಂಗೆ ನೋಡ್ಕೊಂಡು ಅಂತ ಬರುತ್ತೆ. ಸೊ ಪೇರೆಂಟಿಂಗ್ ತುಂಬ ಇಂಪಾರ್ಟೆಂಟು. ಸೊ ಪೇರೆಂಟ್ಸ್ ಒಂದೇ ಅಲ್ಲ, ತಾತ ಅಜ್ಜಿ ಕೂಡ ಮನೇಲಿ ಯಾರು ಇರ್ತಾರೆ ಅವ್ರು ಹೆಂಗೆ ನೋಡ್ಕೊತಾರೆ. ತುಂಬ ಅತಿಯಾಗಿ ಮುದ್ದು ಮಾಡೋದು ಅಥವಾ ಅತಿಯಾಗಿ ಪ್ರೀತಿ ಮಾಡೋದು, ಅವ್ರು ಕೇಳಿದ ತಕ್ಷಣ ಏನಾದ್ರು ಕೊಡ್ಸೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಮಂಡತನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟೆಂಪರ್ ಟ್ಯಾಂಟ್ರಮ್ಸ್ ಬೆಳೆದು ಸ್ವಲ್ಪ ಈ ಥರ ಚೇಂಜಸ್ ಆಗುತ್ತೆ. ಸೊ ಅದೆಲ್ಲ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ. ಓಕೆ, ಇನ್ನು ಈ ಡಯಟ್ ಅಂತ ಬಂದರೆ ಸರ್, ಈಗೆಲ್ಲ 8 ವರ್ಷದಿಂದ 10 ವರ್ಷದ ಮಗುವನ್ನೇ ಡಯಟ್ ಮಾಡೋದು ಸ್ಟಾರ್ಟ್ ಮಾಡಿಬಿಡುತ್ತೆ. ಅಂದರೆ ನಾನು ದಪ್ಪ ಆಗಬಾರ್ದು, ನಾನು ಬಾಡಿ ಮೇಂಟೈನ್ ಮಾಡಬೇಕು, ಸೊ ನಾನು ಈಗಲಿಂದನೇ ಡಯಟ್ ಸ್ಟಾರ್ಟ್ ಮಾಡಬೇಕು, ನಾನು ಸ್ಲಿಮ್ ಆಗಿರಬೇಕು ಅಂತ. ಸೊ ಇದರಿಂದ ಅವರು ಊಟ ತಿಂಡಿ ಬಿಡ್ತಾರೆ, ಸರಿಯಾಗಿ ಏನು ಕುಡಿಯಲ್ಲ, ತಿನ್ನಲ್ಲ. ಸೊ ಇದೆಲ್ಲ ಮಕ್ಕಳು ಮಾಡ್ತಾ ಇರೋದು ತಪ್ಪು. ಸೊ ಅವ್ರಿಗೆ ಡೆಫಿನೆಟ್ಲಿ ತಪ್ಪು. ಒಂದು ಐ ಥಿಂಕ್ ಇದು ಸ್ಕೂಲಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಆಗಿ ಎಲ್ಲರೂ ಇವಾಗ ಬಾಡಿ ಶೇಮಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ಇಷ್ಟೇ ಇರಬೇಕು, 6 ಪ್ಯಾಕ್ಸ್ ಬಂದರೆ ಮಾತ್ರ ನಾನು ಚೆನ್ನಾಗಿ ಕಾಣಿಸ್ತೀನಿ, ಅಥವಾ ಅದು ಪಿಂಪಲ್ ಬರಬಾರ್ದು, ಇದು ನೋಡೋಕೆ ಹೆಂಗೆ ಇರಬೇಕು, ವೈಟ್ ಇರಬೇಕು, ಬ್ಲ್ಯಾಕು, ಇದೆಲ್ಲ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಸ್ಟಾರ್ಟ್ ಆಗಿದೆ ಮಕ್ಕಳಲ್ಲಾಗಲೇ ಬಾಡಿ ಶೇಮಿಂಗ್ ಆಗಿ. ಎಷ್ಟೊಂದು ಮಕ್ಕಳು ತಿಂದ್ಬಿಟ್ಟು ವಾಂತಿ ಮಾಡ್ಸ್ಕೊತಿರ್ತಾರೆ, ಬಾತ್ರೂಮ್ಗೆ ಹೋಗಿ ವಾಂತಿ ಮಾಡ್ಕೊತಾರೆ, ಯಾಕಂದರೆ ಅಪ್ಪ ಅಮ್ಮ ನೋಡ್ರೆ ಬೈತಾರೆ ಅಂದ್ಬಿಟ್ಟು ಹೋಗಿ ವಾಂತಿ ಮಾಡ್ಕೊತಾರೆ. ಸೊ ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅವ್ರಿಗೆ. ಮೇಜರ್ ಎಷ್ಟೊಂದು ವಿಟಮಿನ್ ಡೆಫಿಷಿಯನ್ಸೀಸ್ ಆಗುತ್ತೆ, ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗುತ್ತೆ, ಅಡ್ಮಿಟ್ ಆಗಬೇಕಾಗತ್ತೆ. ಸೊ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ್ಯಂಡ್ ಅದೊಂದೇ ಅಲ್ಲ, ಮನಸ್ಸಿಗೆ ತುಂಬ ಪರಿಣಾಮ ಬೀಳುತ್ತೆ. ಸೊ ಈ ಥರ ಪೇರೆಂಟ್ಸ್ ಏನಾದ್ರು ನೋಡಿದ್ರೆ ಈ ಚಿಕ್ಕ ವಯಸ್ಸಿನಲ್ಲೇ ಡಯಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಥವಾ ಏನೋ ಬಾಡಿ ಕಾನ್ಷಿಯಸ್ ಆಗ್ತಿದ್ದಾರೆ ಅಂದರೆ ಇಮಿಡಿಯೇಟ್ಲಿ ಹತ್ತಿರ ಇರೋ ಸೈಕಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಹೋಗಿ ಮೀಟ್ ಮಾಡಬೇಕಾಗತ್ತೆ. ಓಕೆ, ಇನ್ನು ನೋಡೋದಾದರೆ ಸರ್, ಈಗ SSLC ಮುಗಿಯುತ್ತೆ, ಕಾಲೇಜ್ಗೆ ಹೋಗಬೇಕು ಅಂತ ಮಕ್ಕಳು ಖುಷಿಯಾಗಿ ಹೋಗ್ತಾರೆ. ಆದರೆ ಕಾಲೇಜ್ ಹೋಗೋ ಟೈಮಲ್ಲಿ ಅವರಿಗೆ ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಸೊ ಅಂಡರ್ 18 ಜಿಮ್ಗೆ ಹೋಗೋದು, ವೆಯ್ಟ್ ಲಿಫ್ಟಿಂಗ್ ಮಾಡೋದು ಎಷ್ಟು ತಪ್ಪು ಅಥವಾ ಎಷ್ಟು ಸರಿ? ಒಂದು ಕಾರ್ಡಿಯೋ ಅಂತೀವಿ, ಅಂದರೆ ಮೇ ಬಿ ಸ್ಟ್ರೆಂತ್ ಟ್ರೈನಿಂಗ್ ಅಂತೇವೆ. ಸೊ ನಾರ್ಮಲ್ ವಾಕಿಂಗು, ಸೈಕ್ಲಿಂಗು ಅಂಥದ್ದೆಲ್ಲ ಮಾಡ್ಬೋದು, ಏನು ತೊಂದರೆ ಆಗಲ್ಲ ಅಷ್ಟು ಜಾಸ್ತಿಯಿಂದ. ಬಟ್ ವೆಯ್ಟ್ ಲಿಫ್ಟಿಂಗ್ ಆದಷ್ಟು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಪ್ಯೂಬರ್ಟಿ ಏಜಲ್ಲಿ ಹುಷಾರಾಗಿರ್ಬೇಕು. ಯಾಕಂದರೆ ತುಂಬ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರೆ ಅವ್ರದ್ದು ಬೆಳವಣಿಗೆ ಕಮ್ಮಿ ಆಗಿಬಿಡುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದು ನೋಡ್ಕೊಂಡು ಮಾಡಬೇಕು. ಸೊ ಇನ್ ಕೇಸ್ ಅವರು ಆಫ್ಟರ್ 16-17 ಇಯರ್ಸು ಆರಾಮಾಗಿದ್ದಾರೆ ಅಂದರೆ ಅಪ್ ಟು 2.5 kgs ಆರ್ 5 kgs ಮಾಡ್ಬೋದು. ಬಟ್ ಅಗೇನ್ ವಿತ್ ಸೂಪರ್ವಿಷನ್ ಆ್ಯಂಡ್ ವಿತ್ ಜಿಮ್ ಟ್ರೈನರ್ಸ್, ನಾಟ್ ಅವರವರೇ ನಾನು ಮನೇಲಿ ಮಾಡ್ಕೊತೀನಿ, ಡಂಬಲ್ಸ್ ತೊಗೊತೀನಿ, ಮಾಡಬಾರ್ದು. ಓಕೆ, ಸೊ ವಿತೌಟ್ ಅ ಟ್ರೈನರ್ ಸಜೆಷನ್ ಮಾಡೋದು. ಹೌದು.
ಓಕೆ. ಇನ್ನು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಅಂತ ಮಾತಾಡೋದಾದ್ರೆ ಸರ್, ಅಂಡರ್ 18 ಸಹ ಮಾಡ್ತಾರೆ. ಸೊ ಅವರಿಗೆ ಒಂದು ಹೆಲ್ತ್ ಎಫೆಕ್ಟ್ಸ್ ಏನಾಗಿದೆ? ಅಂಡರ್ 18 ಅಲ್ಲ, ಅಂಡರ್ 80ಗೂ ಅಡ್ವೈಸ್ ಅಲ್ಲ ಏನೋ ಸ್ಮೋಕಿಂಗ್ ಆಲ್ಕೋಹಾಲು. ಡೆಫಿನೆಟ್ಲಿ ನಾಟ್ ಅಟ್ ಆಲ್ ಅಡ್ವೈಸ್ಡು. ಎಸ್ಪೆಷಲಿ ಪೇರೆಂಟ್ಸ್ ತುಂಬ ಹುಷಾರಾಗಿರ್ಬೇಕು. ಅವ್ರ ಬ್ಯಾಗ್ಸ್ ನೋಡ್ತಾ ಇರ್ಬೇಕು, ಅವಾಗ ಅವ್ರು ಚೆಕ್ ಮಾಡ್ತಾ ಇರಬೇಕು. ಅನ್ನೆಸೆಸರಿ ಸುಮ್ಮನೆ ದುಡ್ಡು ಕೊಡೋದು, ಚೇಂಜ್ ಇಟ್ಕೊಳ್ಳೋದು ಮಾಡಿಸೋದು, ಎಷ್ಟು ಬೇಕೋ ಅಷ್ಟು ಎಮರ್ಜೆನ್ಸಿ ಥರ ದುಡ್ಡು ಕೊಡಬೇಕು ಹೊರತು ಸುಮ್ಮನೆ UPI ಬಂದಿದೆ ಅಥವಾ ಮೊಬೈಲ್ ಕೊಟ್ಟು ಕ್ಯಾಶ್ ಕೊಡಬಾರ್ದು. ಸೊ ಸ್ಮೋಕಿಂಗ್ ಅಂತೂ ಡೆಫಿನೆಟ್ಲಿ ನೋ, ಆಲ್ಕೋಹಾಲ್ ಆಲ್ಸೋ ಡೆಫಿನೆಟ್ಲಿ ನೋ, ಯಾರು ತಗೋಬಾರ್ದು. ಓಕೆ. ಸೊ ಹಾಗಾದರೆ ಈ ಒಂದು ವಿಷಯದಲ್ಲಿ ಪೇರೆಂಟ್ಸ್ ಮಕ್ಕಳನ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ? ಈಗ ಕಾಲೇಜ್ಗೆ ಹೋಗ್ತಿರೋ ಮಕ್ಕಳು ಆ ತಂದೆ ತಾಯಿ ಮಾತು ಎಲ್ಲರೂ ಕೇಳಲ್ಲ. ಸೊ ನಾನೀಗ ದೊಡ್ಡೋಳಾಗಿದ್ದೀನಿ, ಈಗಲೂ ನನಗೆ ಅಡ್ವೈಸ್ ಮಾಡಬೇಡ ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯದಲ್ಲಿ ಹೇಗೆ ಪೇರೆಂಟ್ಸ್ ಮಕ್ಕಳನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು? ಸೊ ಯೂಶ್ವಲಿ ಐ ಥಿಂಕ್ ಕೆಲವು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಏನೋ 0 to 5 years ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಬೇಕು, 5 to 12 years ಶಿಸ್ತಿಂದ ಬೆಳೆಸಬೇಕು, 12 to 18 years or 20 years ಸ್ವಲ್ಪ ಸ್ನೇಹದಿಂದ ಬೆಳೆಸಬೇಕು ಅಂತ. ಸೊ ಹಂಗೆ ಒಂದ್ಸಲ ಟೀನೇಜ್ ಅಂತೀವಿ, 13 years 14 years ಹೋದ್ಮೇಲೆ ಟೀನೇಜ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಅಡಾಲ್ಸೆಂಟಲ್ಲಿ ಇರುವಾಗ ತುಂಬ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಅಥವಾ ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬಾರ್ದು. ಅದೊಂಥರ ಹೂ ಥರ ಮಕ್ಕಳು. ಸೊ ಕಂಟ್ರೋಲ್ ನಾವು ಎಷ್ಟು ಹಿಸುಕ್ತೀವೋ ಅದು ಇನ್ನೂ ಮುರಿದೋಗುತ್ತೆ, ಆ ಥರ ಆಗುತ್ತೆ. ಸೊ ಆದಷ್ಟು ಹುಷಾರಾಗಿ ನೋಡ್ಕೋಬೇಕು. ಸ್ನೇಹಿತರ ಥರ ನಾರ್ಮಲಾಗಿ ಮಾತಾಡಿಸ್ಕೊಂಡು ಒಳ್ಳೆ ಬಾಂಡಿಂಗ್ ಇಟ್ಕೋಬೇಕು. ಸೊ ಅವಾಗ ನಮ್ಗೆ ಅವ್ರು ಓಪನ್ ಅಪ್ ಆಗ್ತಾರೆ. ಇಲ್ಲ ನಾವು ಪ್ರತಿ ಸಲ ಬೈತಾನೆ ಇದ್ರೆ, ಕಂಟ್ರೋಲ್ ಮಾಡ್ತಿದ್ರೆ, ಅವ್ರು ಬರೀ ಸುಳ್ಳು ಹೇಳ್ಕೊಂಡು ಮುಚ್ಚಿಟ್ಕೊಂಡು ಹೋಗ್ತಾರೆ. ಅವ್ರನ್ನ ಸ್ಮೋಕಿಂಗ್ ಮಾಡಿದ್ರು ಕೂಡ ನಮ್ಗೆ ಹೇಳಲ್ಲ. ನೆಕ್ಸ್ಟ್ ಅದು ಪರಿಣಾಮ ಆದಮೇಲೆ ನಮ್ಗೆ ಗೊತ್ತಾಗೋ ಹೊರತು ಇಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಸ್ನೇಹದ ರೀತಿಯಲ್ಲಿ ನಾವು ಬುದ್ಧಿವಾದ ಹೇಳ್ಬೋದು, ನಮ್ಮ ಮಾತು ಕೇಳ್ತಾರೆ ಅವಾಗ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಇನ್ನು ಹೈಸ್ಕೂಲ್ ಕಾಲೇಜ್ ಮಕ್ಕಳು ಅಂತ ನೋಡಿದ್ರೆ ಲವ್ ಕೇಸಸ್ ಅನ್ನೋದು ಒಂದು ಟಾಪಿಕ್ ಆಗಿರುತ್ತೆ. ಸೊ ಅವರಿಗೆ ಅದು ಕ್ರಶ್ ಏನು ಅಂತ ಗೊತ್ತಿರಲ್ಲ, ಇದು ಲವ್ ಅಂತ ಏನು ಗೊತ್ತಿರಲ್ಲ. ಸೊ ಕೆಲವರು ಕ್ರಶ್ನ ಲವ್ ಅಂತ ಅನ್ಕೊಳ್ತಾರೆ. ಸೊ ಆ ಲವ್ ಇಂದ ಅವರು ನಾವು ನೋಡುವಾಗೆ ಸೂಸೈಡ್ ಮಾಡ್ಕೊಳ್ಳೋದು, ಕೈ ಕಟ್ ಮಾಡ್ಕೊಳ್ಳೋದೆಲ್ಲನೂ ಕೇಸಸ್ ಬರ್ತಿರತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಮಕ್ಕಳಿಗೆ ಏನಂತ ಹೇಳಕ್ ಸಜೆಸ್ಟ್ ಮಾಡ್ತೀರಾ? ಅಂದ್ರೆ ಪ್ರೀತಿ ಅನ್ನೋದು ಆ ಏಜ್ನಲ್ಲಿ ಕರೆಕ್ಟ್ ಅಲ್ಲ ಅಂತ ಹೇಳ್ತೀರಾ, ಅಥವಾ ನಿಮ್ಮ ಪೇರೆಂಟ್ಸ್ ಏನು ಕೊಡ್ತಿದ್ದಾರೆ ಅದು ನಿಮಗೆ ನಿಜವಾದ ಪ್ರೀತಿ ಅಂತ ಹೇಳ್ತೀರಾ? ಆ್ಯಕ್ಚುಲಿ ಅದು ಪ್ರೀತಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಮೋರ್ ಆಫ್ ಹಾರ್ಮೋನಲ್ ಚೇಂಜಸ್ಸು. ಸೊ ಪ್ಯೂಬರ್ಟಿ ಯಾವಾಗ ತಾನೇ ಬಂದಿರುತ್ತೆ, ಅವಾಗ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಬ್ರೈನಲ್ಲಿ ತುಂಬ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಮೋರ್ ಆಫ್ ಇನ್ಫ್ಯಾಕ್ಚುಯೇಷನ್ ಅಂತೀವಿ. ಸೊ ಮನೇಲಿ ಒಂದು ವಾತಾವರಣದಲ್ಲಿ ಇರ್ತಾರೆ, ಸ್ಕೂಲಲ್ಲೆಲ್ಲ ಕ್ಲೀನಾಗಿ ಬೆಳೆದಿರ್ತಾರೆ. ಕಾಲೇಜ್ಗೆ ಹೋದ ತಕ್ಷಣ ಅಥವಾ ಹೈಸ್ಕೂಲ್ಗೆ ಹೋದಾಗ ಏನಾಗುತ್ತೆ, ಓಪನ್ ಅಪ್ ಆಗುತ್ತೆ. ಸೊ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ನೋಡ್ತಾರೆ, ಇಷ್ಟ ಆಗುತ್ತೆ. ಸೊ ಅದು ಇನ್ಫ್ಯಾಕ್ಚುಯೇಷನ್ ಸ್ಟೇಜು. ಪ್ರಾಬ್ಲಮ್ ಏನಂದರೆ, ಇದು ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮೊದಲು ನಮ್ಗೆ ಅಷ್ಟು ಕಂಟ್ರೋಲ್ ಇರ್ತಿರಲಿಲ್ಲ, ನಮ್ಗೆ ಅಷ್ಟು ಎಕ್ಸ್ಪೋಜರ್ ಇರ್ತಿರಲಿಲ್ಲ. ಸ್ಕೂಲೇ ಇದ್ದಿದ್ದು ಎಷ್ಟು ಜನ ನೋಡ್ಕೊಂಡು ಬರ್ತಿದ್ವಿ, ಅಷ್ಟೇ ಫ್ರೆಂಡ್ಸ್ ಇದ್ದರು, ಅದೇ ಇರ್ತಿತ್ತು. ಬಟ್ ಇವಾಗ ಎಕ್ಸ್ಪೋಜರ್ ತುಂಬ ಜಾಸ್ತಿ ಆಗಿದೆ. ನಿಮ್ಗೆ ನೋಡೋ ಕಂಟೆಂಟ್ಸು ನೀವು 18 ವರ್ಷದ ಹುಡುಗ ನೋಡಬೇಕಾಗಿರೋದು 10 ವರ್ಷದ ಹುಡುಗ ಕೂಡ ಅಷ್ಟೇ ಅದೇ ಕಂಟೆಂಟ್ ನೋಡ್ತೀಯಾನೆ. ಸೊ ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಬರೀ ಲವ್ಗೆ ಅಥವಾ ಬರೀ ಇನ್ಫ್ಯಾಕ್ಚುಯೇಷನ್ ಅಂದ್ಕೊಂಡ್ರೆ ಅದು ಬೇರೆ ಥರ. ಬಟ್ ಟೀನೇಜ್ ಪ್ರೆಗ್ನೆನ್ಸೀಸ್ ಬರ್ತಿದ್ದಾರೆ. ಸೊ 13 ವರ್ಷ 14 ವರ್ಷದ ಹುಡುಗಿರು ಕೂಡ ಪ್ರೆಗ್ನೆಂಟ್ ಆಗಿ ಬರ್ತಿದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ತಿಲ್ಲ ಪ್ರಾಬ್ಲಮ್. ಅವ್ರಿಗೆ ಆ ಮೊಮೆಂಟಲ್ಲಿ ಏನೋ ಆಗ್ಬಿಡುತ್ತೆ. ಬಟ್ ಆದಮೇಲೆ ಬಂದು ಅಡ್ಮಿಟ್ ಆಗಿ ಅದು ಅಬಾರ್ಷನ್ ಮಾಡ್ಕೊಳ್ಳೋದು, ಅದನ್ನು ತೆಗೆಸ್ಕೊಳ್ಳೋದು, ಆ ಪರಿಸ್ಥಿತಿ ಇದೆಯಲ್ಲ, ಅದು ತುಂಬ ಪ್ರಾಬ್ಲಮ್ಮು. ಆ್ಯಂಡ್ ಪೇರೆಂಟ್ಸ್ಗೆ ಅದು ಸಂಕಟ ಅಂದರೆ ಸಂಕಟ ಪಾಪ ನೋಡೋಕ್ಕೆ. ಅವ್ರಿಗೆ ಅರ್ಥ ಆಗಲ್ಲ. ಅದು ಪ್ಲಸ್ ಅದು ಹೋದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಅದು ಗೊತ್ತಲ್ಲ. ಸೊ ಪ್ರಾಪರ್ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಸೆಕ್ಷುವಲ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೈಸ್ಕೂಲಿಂದ ಐ ಥಿಂಕ್ ಎಲ್ಲ ಸ್ಕೂಲಲ್ಲೇ ದೇ ಶುಡ್ ಸ್ಟಾರ್ಟ್ ಟೀಚಿಂಗ್. ಬಿಕಾಸ್ ಹೆಂಗೋ ಈ ಸೋಷಿಯಲ್ ಮೀಡಿಯಾಯಿಂದ ಮುಖಾಂತರದಿಂದ ಗೊತ್ತಾಗೋ ಬದಲು ಪ್ರಾಪರಾಗಿ ಹೇಳ್ಕೊಟ್ರೆ ದೇನೋ ಅವೇರ್ನೆಸ್, ಈ ಥರ ನಂಗೆ ಇದು ಮಾಡ್ಬೋದು ಅಂತ. ಆ್ಯಂಡ್ ಎಸ್ಪೆಷಲಿ ಹುಡುಗಿಯರಿಗೆ ಪ್ರಾಪರ್ ಹೈಜೀನು ಆ್ಯಂಡ್ ಮೆನ್ಸ್ಟ್ರಲ್ ಹೈಜೀನು ಆ್ಯಂಡ್ ಸೈಕಲ್ಸ್ ಹೆಂಗೆ ನೋಡ್ಕೋಬೇಕು, ರೆಗ್ಯುಲಾರಿಟಿ, ಇದೆಲ್ಲ ಹೇಳ್ಕೊಡ್ಬೇಕು ಹೈಸ್ಕೂಲ್ ಹುಡುಗಿಯರಿಗೆ. ಓಕೆ. ಇನ್ನು ಮನೇಲಿ ನೋಡೋದಾದರೆ ಅಪ್ಪ ಅಮ್ಮನ ಪ್ರೈವಸಿ ಒಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಕ್ಕಳ ಮುಂದೆ ನಾವು ಮಾತಾಡಿದಾಗ, ಈಗ ನೀವು ಹೇಳಿದ್ರಿ ಸೆಕ್ಷುವಲ್ ಅನ್ನೋ ವರ್ಡ್ ಯೂಸ್ ಮಾಡಿದ್ರಿ. ಸೊ ಅಪ್ಪ ಅಮ್ಮ ಮಕ್ಕಳಿಂದ ಈ ವಿಷಯದಲ್ಲಿ ದೂರ ಇದ್ದರೆ ಹೇಗೆ? ಅಂದರೆ ಇವಾಗ ಅಪ್ಪ ಅಮ್ಮ ತುಂಬ ಕ್ಯಾಶುಯಲಾಗಿ ಇರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಮಕ್ಕಳ ಮುಂದೆ ಹಗ್ ಮಾಡ್ತಾರೆ, ಕಿಸ್ ಮಾಡ್ತಾರೆ. ಸೊ ಈ ಒಂದು ಪರಿಣಾಮ ಬೀಳತ್ತ ಮಕ್ಕಳ ಮೇಲೆ? ಡೆಫಿನೆಟ್ಲಿ ಹೇಳ್ದಂಗೆ ಅದೇ ನಾವು ಅಂದ್ಕೊಂತೀವಲ್ಲ, 1 ವರ್ಷ 2 ವರ್ಷ ಮಗುಗೆ ಏನು ಗೊತ್ತಾಗಲ್ಲ ಅಂದ್ಕೊಂಡು ಆರಾಮಾಗಿರ್ತೀವಿ. ಬಟ್ ಅದು 1 ವರ್ಷ 6 ತಿಂಗಳ ಮಗುವಿಂದಾನೇ ನೋಡ್ತಾ ಇರುತ್ತೆ, ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಆದಷ್ಟು ನಿಮ್ದೇನು ಪ್ರೈವಸಿ ಅಥವಾ ಇಂಟಿಮೇಟ್ಸಿ ಇರೋ ರಿಲೇಷನ್ಶಿಪ್ ಇರುತ್ತೆ, ಅದು ಇಟ್ ಶುಡ್ ಬಿ ಅಂಡರ್ ಕ್ಲೋಸ್ ಡೋರ್ಸ್. ಮಕ್ಕಳು ಮನೆ ಅಂತೂ ಏನೂ ತೋರಿಸ್ಕೋಬಾರ್ದು. ಆ್ಯಂಡ್ ನಾರ್ಮಲ್ ಹಗ್ಗಿತ್ತೆ ಅದೆಲ್ಲ ಮಕ್ಕಳ ಜೊತೆನೋ ಇಟ್ ಶುಡ್ ಬಿ ಲೈಕ್ ಅ ಕ್ಯಾಶುವಲ್ ಥಿಂಗ್. ಅದನ್ನೇನೋ ಸಪ್ರೇಟಾಗಿ ಇದೇನೋ ಮಾಡೋದು ಅಥವಾ ಇನ್ನೇನೋ ಮುಚ್ಚಿಟ್ಕೊಂಡು ಮಾಡೋದು ಆ ಥರ ಇಲ್ಲ. ಸೊ ನೀವೇನು ಮಕ್ಕಳ ಜೊತೆ ಏನು ಮಾತಾಡ್ತೀರಾ, ಏನು ಕಾನ್ವರ್ಸ್ ಮಾಡ್ತೀರಾ ಅಥವಾ ಏನೇನು ತೋರಿಸ್ತೀರಾ, ಹುಷಾರಾಗಿರಬೇಕು. ಸೊ ಅದನ್ನ ನೋಡ್ಕೊಂಡು ಮಾಡಬೇಕಾಗುತ್ತೆ. ಓಕೆ. ಸೊ ಈ ಆಲ್ ಓವರ್ ಈ ಒಂದು 3 to 18 years ಒಳಗಡೆ ನಾವು ಕಂಪೇರ್ ಮಾಡಿ ನೋಡೋದಾದರೆ, ಸೊ ಯಾವೊಂದು ಲಕ್ಷಣನ ಪೇರೆಂಟ್ಸ್ ನಿರ್ಲಕ್ಷ್ಯ ಮಾಡಬಾರ್ದು?
ಒಂದು ಐ ಥಿಂಕ್ ಫಿಸಿಕಲ್ ಹೆಲ್ತ್ ಎಲ್ಲ ಪೇರೆಂಟ್ಸ್ ಗೊತ್ತಾಗ್ಬಿಡುತ್ತೆ. ಮಗು ಏನಾದರೂ ಹೊಟ್ಟೆ ನೋವು ಅಥವಾ ಏನಾದರೂ ಜ್ವರ ಬಂತು, ಪ್ರಾಬ್ಲಮ್ ಆಯಿತು ಅಂದರೆ ಕರ್ಕೊಂಡು ಬಂದೇ ಬರ್ತಾರೆ. ಯಾವಾಗ ಮಕ್ಕಳಿಗೆ ಏನೋ ಹೇಳ್ಕೊತಿಲ್ಲ, ಅವ್ರವ್ರೆ ಒಬ್ಬೊಬ್ಬರೇ ರೂಮಲ್ಲಿದ್ದಾರೆ, ಊಟ ತಿಂಡಿ ಕಮ್ಮಿ ಮಾಡ್ತಿದ್ದಾರೆ, ಸಡನ್ನಾಗಿ ತುಂಬ ಸ್ಕೂಲ್ ಮಿಸ್ ಮಾಡ್ಕೊತಿದ್ದಾರೆ, ಸುಮ್ಮನೆ ವೇಗ್ ರೀಸನ್. ಕೆಲವು ಮಕ್ಕಳು ನನಗೆ ತಲೆನೋವ್ತಿದೆ, ಹೊಟ್ಟೆ ನೋವ್ತಿದೆ, ನಾನು ಹೋಗಲ್ಲ ಇವತ್ತು ಸ್ಕೂಲ್ಗೆ ಬೇಕಂತ ಅಳ್ತಾರೆ, ವಾಪಸ್ ಸ್ಕೂಲ್ ಮಧ್ಯೆಯಿಂದ ವಾಪಸ್ ಬರ್ತಾರೆ. ಈ ಥರ ಏನೋ ಸಮಥಿಂಗ್ ಡೌಟ್ ಬರ್ತಿದೆ ಮಕ್ಕಳ ಮೇಲೆ, ಇಮಿಡಿಯೇಟ್ಲಿ ಕರ್ಕೊಂಡ್ಬಂದು ತೋರಿಸ್ಬೇಕಾಗ್ತದೆ.